ಕೇಂದ್ರದಿಂದ ಬರ ಪರಿಹಾರ ಹಣ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಡಿಮೆ ಪರಿಹಾರದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಇಂದು ಮಧ್ಯಾಹ್ನ ಅರ್ಜಿ ವಿಚಾರಣೆ ವೇಳೆ ಪ್ರಸ್ತಾಪಿಸಲಾಯಿತು. ರಾಜ್ಯ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಕರ್ನಾಟಕ ಪರ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಿದ್ರು. ಬರ ಪರಿಹಾರ ಬಿಡುಗಡೆ ಮಾಡಿದ್ದಕ್ಕೆ ಧನ್ಯವಾದವನ್ನು ಕೂಡ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ. ಆದರೆ ಪರಿಹಾರದ ಹಣ ಕಡಿಮೆ ಬಿಡುಗಡೆಯನ್ನ ಮಾಡಲಾಗಿದೆ. ಇದು ಅಸಮಂಜಸ ಅಂತ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಿದ್ದಾರೆ. ಹೆಚ್ಚಿನ ಪರಿಹಾರ ಹಣ ಬಿಡುಗಡೆ ಮಾಡಬೇಕು ಅಂತ ವಾದವನ್ನ ಮಂಡಿಸಿದ್ದಾರೆ. ಕೇಂದ್ರಕ್ಕೆ ರಾಜ್ಯ ಸರ್ಕಾರ ವರದಿಯನ್ನು ಸಲ್ಲಿಸಿತ್ತು. 18,174 ಕೋಟಿ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಬೇಡಿಕೆ ಇಟ್ಟಿತ್ತು. ಸೆಪ್ಟೆಂಬರ್ನಲ್ಲಿ ಬೇಡಿಕೆ ಇಟ್ಟಿದ್ರು ಕೂಡ ಆ ಒಂದು ಬೇಡಿಕೆಯನ್ನು ಈಡೇರಿಸಿರಲಿಲ್ಲ, ಪರಿಹಾರವನ್ನು ನೀಡಿರಲಿಲ್ಲ. ತದನಂತರದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿತ್ತು, 1 ವಾರದೊಳಗಡೆನೆ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ 3,454 ಕೋಟಿಯನ್ನ ಬಿಡುಗಡೆ ಮಾಡಲಾಗಿತ್ತು. ಕೇಂದ್ರದ ನಡೆ ಸಮರ್ಥಿಸಿಕೊಂಡ ಅಟಾರ್ನಿ ಜನರಲ್ ಕೇಂದ್ರದ ಪರವಾಗಿ ಎಜಿ ವೆಂಕಟರಮಣಿ ವಾದವನ್ನು ಮಂಡಿಸಿದ್ರು. ಕೇಂದ್ರ ಅಗತ್ಯ ಬರ ಪರಿಹಾರ ಹಣ ಬಿಡುಗಡೆಯನ್ನು ಮಾಡಿದೆ. ಇನ್ನು ಅಂತರ್ ಸಚಿವಾಲಯ ಸಮಿತಿ ವರದಿಯಂತೆ ಪರಿಹಾರವನ್ನು ನೀಡಲಾಗಿದೆ ಅನ್ನುವಂಥ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಅಂತರ್ ಸಚಿವಾಲಯದ ಸಮಿತಿ ವರದಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಇನ್ನು ಕಪಿಲ್ ಸಿಬಲ್ ಸಮಿತಿ ವರದಿ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಕೂಡ ಸಿಬಲ್ ವಾದವನ್ನು ಪುರಸ್ಕರಿಸಿದೆ. ಅಂತರ್ ಸಚಿವಾಲಯ ಸಮಿತಿ ವರದಿ ಸಲ್ಲಿಕೆಗೆ ಸೂಚನೆಯನ್ನು ನೀಡಲಾಗಿದೆ. ರಾಜ್ಯಕ್ಕೆ ಬರ ವೀಕ್ಷಣೆಗೂ ಕೂಡ ಕೇಂದ್ರದಿಂದ ತಂಡ ಬಂದಿತ್ತು. ಆ ತಂಡದ ಅನ್ವಯವಾಗಿ ಈಗ ಸಚಿವಾಲಯ ವರದಿಯನ್ನು ಸಲ್ಲಿಸಿರುವಂಥದ್ದು. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಲಾಗಿರುವಂಥದ್ದು. ರಾಜ್ಯ ಸರ್ಕಾರ 18,000 ಕೋಟಿಯಷ್ಟು ಬರ ಪರಿಹಾರವನ್ನು ನೀಡಬೇಕು ಅಂತ ಹೇಳಿತ್ತು. ಆದರೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ಕೇವಲ 3,454 ಕೋಟಿ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ವಾದ ಮಂಡನೆ ಮಾಡಲಾಗಿದೆ? ಹೌದು ನಿತಿನ್, ಕರ್ನಾಟಕ ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿತ್ತು. ಆದರೆ ವಿಳಂಬವಾಗಿ ಕೇಂದ್ರ ಸರ್ಕಾರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಿತು. ಅದು ಕೂಡ ಕಳೆದ 2 ದಿವಸಗಳ ಹಿಂದೆ 3,454 ಕೋಟಿ ರೂಗಳನ್ನ ಬರ ಪರಿಹಾರವನ್ನ ಕೇಂದ್ರ ಘೋಷಣೆಯನ್ನ ಮಾಡಿದೆ. ಆದ್ರೆ ಕರ್ನಾಟಕ ಹೇಳ್ತಿತ್ತು, ಈ ಒಂದು ಬರ ಪರಿಹಾರ ನಮಗೆ ಸಾಕಾಗ್ತಿಲ್ಲ, ನಾವು ಕೇಳಿದ್ದು 18,000 ಕೋಟಿಯಷ್ಟು ನಾವು ಪರಿಹಾರ ಕೇಳಿದ್ವಿ. ಆದ್ರೆ ಕೇಂದ್ರ ಸರ್ಕಾರ ನಮಗೆ ಕೇವಲ 3,454 ಕೋಟಿ ರೂಗಳನ್ನು ಕೊಟ್ಟಿದೆ ಅನ್ನುವಂತಹದ್ದು. ಇದೇ ವಿಚಾರ ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಕರ್ನಾಟಕದ ಪರ ವಕೀಲರಾದಂತಹ ಕಪಿಲ್ ಸಿಬಲ್ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನ ಏನೋ ಬಿಡುಗಡೆ ಮಾಡಿದೆ, ನಾವು ಅವರಿಗೆ ಧನ್ಯವಾದವನ್ನ ಹೇಳ್ತೇವೆ. ಅದ್ರ ಜೊತೆಗೆ ಕರ್ನಾಟಕಕ್ಕೆ ಎಷ್ಟು ಬರ ಪರಿಹಾರವನ್ನ ಬಿಡುಗಡೆ ಮಾಡಬೇಕಾಗಿತ್ತು ಅಷ್ಟು ಬರ ಪರಿಹಾರವನ್ನ ಬಿಡುಗಡೆ ಮಾಡಿಲ್ಲ. ಮತ್ತೆ ರಾಜ್ಯಕ್ಕೆ ಬಂದಂತ ಅಧಿಕಾರಿಗಳು ಯಾವ ವರದಿಯನ್ನ ಕೊಟ್ಟಿದ್ದಾರೆ ಅದು ನಮಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ ಆ ವರದಿಯನ್ನ ಕೊಡ್ಲಿಕ್ಕೆ. ನಿತಿನ್. ಓಕೆ ಹರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.